ಶ್ರೀ SP ಸೋಮಶೇಖರ್ ಅವರು, ಇವರಿಗೆ ನಾವು ಈ LH ಪ್ರಿನ್ಸ್ ಕ್ಲಬ್ನ ಪರವಾಗಿ ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನೋಡಿರ್ಲಿಲ್ಲ, ಇದು ಒಂದು ಹೊಸ ಕ್ಲಬ್ ಆಗಿರೋದು ತುಂಬಾ ಖುಷಿ ಇದೆ. ಧನಂಜಯ ಸರ್ ಹಾಗೂ ಇಲ್ಲಿ ಇರೋ ಪದಾಧಿಕಾರಿಗಳೆಲ್ಲ ಆದಷ್ಟು ಗ್ರೂಪಲ್ಲಿ ಇಂಡೋರ್ ಸ್ಪೋರ್ಟ್ಸ್ನ ಒಂದು ಉದ್ಘಾಟನೆಗೆ ಕರೆದಿದ್ದರು. ವಿಶೇಷವಾಗಿ ಭಾಳಷ್ಟು ಭಾನುವಾರದತ್ತು ಎಲ್ಲ ದುಡಿಮೆ ನಂತರ ತಮ್ಮ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕಳೀಲಿಕ್ಕೆ ಒಂದು ಅವಕಾಶ ಮಾಡೋಂಥ ಒಂದು ಕೆಲಸವನ್ನು ಸರ್ಕಾರದವ್ರು ಮಾಡೋಂಥದ್ದನ್ನು ವೈಯಕ್ತಿಕವಾಗಿ ಇವತ್ತು ಈ ಸಂಘದಲ್ಲಿ ಮಾಡ್ತಾ ಇರೋಂಥದ್ದು ನನಗೆ ಸಂತೋಷ ತಂದಿದೆ. ಇವತ್ತು ಎಲ್ಲರಿಗೂ ಭಾನುವಾರದತ್ತು ಒಂದು 2 ಗಂಟೆನ 3 ಗಂಟೆನೇ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತಮ್ಮ ಕ್ರಿಯೆಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸ್ಪೋರ್ಟ್ಸಿನ ಕಮಿಟಿಯ ಸಂಘದವ್ರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಒಳ್ಳೆಯದಾಗಲಿ. ಮೊದಲನೇ ಬ್ರಾಂಚು LH ಪ್ರಿನ್ಸ್ ಕ್ಲಬ್. LH ಮೀನ್ಸ್ ಅದರದ್ದು ಮೀನಿಂಗ್ ಬಂದು ಲಿಂಗಧೀರನಹಳ್ಳಿ. ಯಾಕೆಂದರೆ ಈ ಭಾಗದಲ್ಲಿ ಮುಖ್ಯವಾಗಿ ಎಲ್ಲ ಸದಸ್ಯರುಗಳಿಗೆ ಯಾವುದೇ ಕ್ಲಬ್ ಇರಲಿಲ್ಲ. ಕ್ಲಬ್ಬು ಮುಖ್ಯ ಉದ್ದೇಶನೇ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್, ಕೇರಮ್, ಸೆಟಲ್ ಕಾಕ್, ಇಂಡೋರ್, ಔಟ್ಡೋರ್. ಸೊ ಹಾಗಾಗಿ ಕ್ಲಬ್ ಅಂದರೆ ಬೇರೆ ಭಾವನೆ ಅರ್ಥನೇ ಬೇಡ, ಎಲ್ಲ ಫ್ಯಾಮಿಲಿ ಸೇರಿ ನಾವು ಇಲ್ಲಿ ಒಟ್ಟಿಗೆ ಸೇರೋವಂಥ ಮುಖ್ಯವಾದ ಉದ್ದೇಶದಿಂದ ಈ ಕ್ಲಬ್ನ ಪ್ರಾರಂಭ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಸದಸ್ಯರು, ಎಲ್ಲ ಮನೆಯವರು ಕೂಡ ಇಲ್ಲಿ ಸದಸ್ಯರಾಗಬೇಕು ಅಂತ ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ತಿದ್ದೀನಿ. ಇದು ಫ್ಯಾಮಿಲಿ ಕ್ಲಬ್. ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ. ನಾನು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದೀನಿ. ನಾನು ಒಂದು ಪ್ರೈವೇಟ್ ಫಾರ್ಮಲ್ಲಿ ಸೈಬರ್ ಸೆಕ್ಯೂರಿಟಿ ಆರ್ಕಿಟೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಕ್ಲಬ್ಬು LH ಪ್ರಿನ್ಸ್ ಕ್ಲಬ್ ಅಂದರೆ ಲಿಂಗಧೀರನಹಳ್ಳಿ ಪ್ರಿನ್ಸ್ ಕ್ಲಬ್ಬು. ಇದು ಇಲ್ಲಿರೋ ಒಂದು ಸ್ಥಳೀಯರಿಗೆ ಡಿ ಗ್ರೂಪ್ನಲ್ಲಿರೋ ಯಾರಿಗೂ ಇಲ್ಲೊಂದು ಕ್ಲಬ್ ಇರಲಿಲ್ಲ. ಸೊ ಅವರೆಲ್ಲರೂ ಒಂದು ಸ್ಪೋರ್ಟ್ಸ್ ಆ್ಯಂಡ್ ರೀಕ್ರಿಯೇಷನಲ್ ಕ್ಲಬ್ ಬೇಕು ಅಂತ ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಾವು ಎಲ್ಲ ಫ್ಯಾಮಿಲಿ ಸೆಗ್ಮೆಂಟ್ಗೆ ಉಪಯೋಗ ಆಗಲಿ ಅಂದ್ಬಿಟ್ಟು ಈ LH ಪ್ರಿನ್ಸ್ ಕ್ಲಬ್ಬನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ಒಂದು ಪ್ರಿನ್ಸ್ ಕ್ಲಬ್ಗೆ ಮೆಂಬರ್ ಆಗಬೇಕು ಅಂದರೆ ಯಾರು ಬೇಕಾದರೂ ಆಗ್ಬೋದು, ನಾವು ಲಿಮಿಟೇಷನ್ ಏನಿಟ್ಟಿಲ್ಲ. ಅದರಲ್ಲಿ 2 ಥರ ಮೆಂಬರ್ಶಿಪ್ ಇದೆ, ಒಟ್ಟು 5 ಥರ ಇದೆ. ಒಂದು ಲೈಫ್ ಟೈಮ್ ಮೆಂಬರ್ಶಿಪ್ಪು, ಇನ್ನೊಂದು ಫೌಂಡರ್ ಮೆಂಬರ್ಶಿಪ್ಪು, ಹಾನರರಿ ಮೆಂಬರ್ಶಿಪ್ಪು ಮತ್ತು ಲಾಂಗ್ ಟರ್ಮು ಮತ್ತು ಶಾರ್ಟ್ ಟರ್ಮ್ ಮೆಂಬರ್ಶಿಪ್ ಅಂತ ಈ ಥರ ಇಟ್ಟಿದ್ದೀವಿ. ಸೊ ಈ ಒಂದು ಕ್ಲಬ್ಬಲ್ಲಿ ಏನೇನು ಫೆಸಿಲಿಟೀಸ್ ನಾವು ಕೊಡ್ತಾಯಿದ್ದೀವಿ ನಿಮಗೆ ಅಂದರೆ, ಕೇರಮ್ಮಿಂದ ಹಿಡಿದು ಚೆಸ್ಸು, ಕೇರಮ್ಮು, ಟೇಬಲ್ ಟೆನ್ನಿಸು, ಫ್ಯೂಸ್ ಬಾಲು ಮತ್ತು ಶಟಲೆಲ್ಲ ಈಗ ಹಿಂದೆ ರೆಡಿ ಆಗ್ತಾಯಿದೆ. ಈಗ ಫಸ್ಟ್ ಇಂಡೋರ್ ಮಾಡಿದ್ದೀವಿ, ನೆಕ್ಸ್ಟ್ ಔಟ್ಡೋರ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಇದೊಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಎಲ್ಲ ಕೂತ್ಕೊಂಡು ಈ ಭಾಗದ ಜನಗಳೆಲ್ಲ ಸೇರಿಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀವಿ. 18 ವರ್ಷದ ಮೇಲ್ಪಟ್ಟ ಎಲ್ಲರಿಗೂ ಬಂದು ಮಾಡ್ಬೋದು. ಹಸ್ಬೆಂಡ್ ಮೆಂಬರ್ಶಿಪ್ ತೊಗೊಂಡಿದ್ದಾರೆ, ಅವ್ರ ವೈಫು ಮತ್ತು 2 ಮಕ್ಕಳಿಗೆ ಫ್ರೀ ಮೆಂಬರ್ಶಿಪ್ ಇರುತ್ತೆ. ಆ ಮೆಂಬರ್ಗಳು ಬಂದು ಯಾವಾಗ ಬೇಕಾದರೂ ಬಂದು ಉಪಯೋಗಿಸ್ಕೊಬೋದು. ಕ್ಲಬ್ನ ಎಲ್ಲ ಫೆಸಿಲಿಟೀಸ್ನೂ ಉಪಯೋಗಿಸ್ಕೋಬೋದು. ಮಾಮೂಲಿ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ರಾತ್ರಿ 10 ಗಂಟೆವರೆಗೂ ಇರುತ್ತೆ. LH ಪ್ರಿನ್ಸ್ ಕ್ಲಬ್ ಅಂತ ನಾವು ಇವತ್ತೊಂದು ದಿವಸ ನಾಮಕರಣ ಮಾಡಿದ್ದೀವಿ. ಅದು ಫುಲ್ ಫಾರ್ಮ್ ಬಂದು ಲಿಂಗಧೀರನಹಳ್ಳಿ ಮಹಾರಾಜ ಕ್ಲಬ್ಸ್ ಅಂತ.
ಆ ಫುಲ್ ಫಾರ್ಮ್ಸ್ ಬಂದು ನಾವು ಶಾರ್ಟ್ ಫಾರ್ಮ್ನಲ್ಲಿ ಕರಿತಾ ಇದ್ದೀವಿ ಇವಾಗ. ಈ ಕ್ಲಬ್ಬು ಇವತ್ತಿನ ದಿವಸ ನಮ್ಮ ಡಿ ಗ್ರೂಪ್ ಎಂಪ್ಲಾಯಿ ಸೊಸೈಟಿನಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇದು ಭಾಳ ದಿವಸ ಹಿಂದೆಯೇ ಆಗಬೇಕಾಗಿತ್ತು, ಏನೋ ಕಾರಣಾಂತರದಿಂದ ಆಗಿರಲಿಲ್ಲ. ಹಾಗಾಗಿ ನಮ್ಮ ಡಿ ಗ್ರೂಪ್ ಎಂಪ್ಲಾಯಿ ಸೊಸೈಟಿಯ ಅಧ್ಯಕ್ಷರು ಆದಿಯಾಗಿ, ಕಾರ್ಯದರ್ಶಿ ಆದಿಯಾಗಿ ಹಾಗೂ ಎಲ್ಲ ಸದಸ್ಯರು ಕೂಡ ಇದಕ್ಕೆ ನಮ್ಮ ದೊಡ್ಡ ಬಡಾವಣೆಯಲ್ಲಿ ಒಂದು ಮಾಡಬೇಕು, ಇಂಥ ಕ್ಲಬ್ನ ಇಲ್ಲಿ ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗಬೇಕು ಅನ್ನೋ ಒಂದು ರೀತಿಯಲ್ಲಿ ಮಾಡಿದ್ದಾರೆ. ನಾವು ಕ್ಲಬ್ ಮಾಡಿರ್ತಕ್ಕಂಥದ್ದು ಎಲ್ಲ ಫ್ಯಾಮಿಲಿ ಕೂಡ ಬಂದು ಇಲ್ಲಿ ಒಂದು ಗೇಮ್ಸ್ ಆಡೋ ರೀತಿಯಲ್ಲಿ ನಾವು ಒಂದು ಕ್ಲಬ್ಸ್ನ ಮಾಡಿದ್ದೀವಿ. ಇಲ್ಲೇನೋ ಒಂದೇ ಆಟ, ಒಂದು ಇಸ್ಪೀಟ್ ಆಡ್ಕೊಂಡು ಇಲ್ಲೇನೋ ಕುತ್ಕೊಂಡು ಹೋಗೋಕ್ಕೆ ಅಂತೇನು ಮಾಡಿಲ್ಲ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ಒಂದು ಆಟಗಳನ್ನ ಆಡ್ಕೊಂಡು ಇಲ್ಲಿ ಒಂದು ವಾತಾವರಣ, ಒಂದು ಹಬ್ಬದ ವಾತಾವರಣದಲ್ಲಿ ಇಲ್ಲೊಂದು ಸೆಲೆಬ್ರೇಷನ್ ಮಾಡ್ಕೊಂಡು ಅವರು ಫ್ರೀ ಟೈಮಲ್ಲಿ ಬಂದು ಹೋಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು, ಒಂದು ಧ್ಯೇಯವನ್ನು ಇಟ್ಕೊಂಡು ಇಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರಿಗೆ, ಬಡಾವಣೆಯವರಿಗೆ, ಎಲ್ರಿಗೂ ಕೂಡ ವಯಸ್ಸಾದವ್ರಿಗೆ, ಇಂಪಾರ್ಟೆಂಟಾಗಿ ವಯಸ್ಸಾದವ್ರಿಗೆ ಹಾಗೂ ಚಿಕ್ಕ ಮಕ್ಕಳಿಗೆ ಆಟ ಆಡಿಸ್ಲಿಕ್ಕೆ ಅವ್ರಿಗೆ ಭಾಳ ಇಂಪಾರ್ಟೆಂಟು ಕೊಟ್ಟಿದ್ದೀವಿ ಆಟ ಆಡಿಸ್ಲಿಕ್ಕೋಸ್ಕರ. ಆ ಥರದ ಒಂದು ಉದ್ದೇಶ ಇಟ್ಕೊಂಡು ಇದು ಕಾರ್ಯಕ್ರಮವನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ. ಈ ಉದ್ಘಾಟನೆಗೆ ನಮ್ಮ ಕ್ಷೇತ್ರದ ಶಾಸಕರಂತ ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬರು ಕೂಡ ಬಂದಿದ್ದರು. ಅವರು ಕೂಡ ಹೋಗಿದ್ದಾರೆ ಆಶೀರ್ವದಿಸಿ. ಹಾಗೆ ಕುಣಿಗಲ್ ಕ್ಷೇತ್ರದ ಡಾಕ್ಟರ್ ರಂಗನಾಥ್ ಸಾಹೇಬರು ಕೂಡ ಅವರು ಕೂಡ ಈ ಒಂದು ಆಶೀರ್ವಾದವನ್ನು ಮಾಡಿ ಹೋಗಿದ್ದಾರೆ. ಹಾಗೆ ಸ್ಥಳೀಯ ಭಾಗದ ಮಾಜಿ ಕಾರ್ಪೊರೇಟರ್ ಆದಂಥ ಹನುಮಂತೇಗೌಡರು ಇರ್ಬೋದು, ಜವರೇಗೌಡರು ಇರ್ಬೋದು, ಹಾಗೆ ನಮ್ಮ ಇಲ್ಲಿ ಅನಿಲ್ ಅವರು ಇರ್ಬೋದು, ಹಾಗೆ ರಘುನಂದನವರು, ಇನ್ನು ಸುರೇಶ್ ಗೌಡರು, ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರಾದ ಸುರೇಶ್ ಗೌಡರು ಕೂಡ ಅವರು ಕೂಡ ಬಂದೋಗಿದ್ದಾರೆ. ಬಂದಂಥ ಗಣ್ಯರು ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಾ, ಇದನ್ನು ನಡೆಸ್ಕೊಂಡು ಹೋಗಿ ಅಂತಕ್ಕಂಥ ಒಂದು ನಮಗೆ ಎಲ್ಲರೂ ಕೂಡ ಒಂದು ಆಶೀರ್ವಾದವನ್ನು ಮಾಡಿ ಹೋಗಿದ್ದಾರೆ. ಹಾಗೆ ನಾವು ಮತ್ತು ನಮ್ಮ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ ಏನು ನಮ್ಮ ಟೀಮ್ ಇದೆಯೋ ಆ ಟೀಮು ಕೂಡ ಒಳ್ಳೆಯ ಗುಣಮಟ್ಟದ ಟೀಮು, ಯಾವುದೇ ಥರದ ಜಾತಿ ಭೇದವಿಲ್ಲದೆ, ರಾಜಕೀಯವಿಲ್ಲದೆ, ಪಕ್ಷಪಾತವಿಲ್ಲದೆ ಏನು ಒಳ್ಳೆಯ ಮನಸ್ಸಿನಿಂದ ಒಂದು ಸೇವೆ ಸಲ್ಲಿಸಬೇಕು ಅಂತೇಳಿ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದಾರೆ. ಹಾಗಾಗಿ ಇದನ್ನು ಮುಂದಿನ ದಿವಸಗಳಲ್ಲಿ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದು ಇನ್ನೂ ಹೆಚ್ಚು ದೊಡ್ಡದಾಗಿ ಬೆಳೆದಿದೆ. ಏಕೆಂದರೆ ನಾವು ನೋಡಿದ್ದೀವಿ, ಜಿಮ್ಖಾನ ಇರ್ಬೋದು, ನಂದಿನಿ ಕ್ಲಬ್ ಇರ್ಬೋದು, ಈ ಬೋರಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ದೊಡ್ಡ ದೊಡ್ಡ ಕ್ಲಬ್ಗಳಿದ್ದಾವೆ. ಅವು ಒಳ್ಳೆ ಒಂದು ರಿಲ್ಯಾಕ್ಸೇಷನನ್ನು, ಏಕೆಂದರೆ 24/7 ಕೆಲಸ ಮಾಡ್ತಕ್ಕಂಥ ಬಿಸ್ನೆಸ್ ಮ್ಯಾನ್ಗಳು ಇರ್ಬೋದು, ಅಧಿಕಾರಿಗಳಿಗಿರ್ಬೋದು, ತುಂಬ ರಿಲ್ಯಾಕ್ಸೇಷನ್ ಕೊಡುತ್ತದೋ. ಅದಕ್ಕೆ ಇದು ಒಳ್ಳೆಯ ಕೆಲಸಗಳನ್ನು ಮಾಡಲಿ. ಈ ಕ್ಲಬ್ನ ಮೂಲಕ ಕೆಲವು ಸಮಾಜ ಸೇವೆಗಳನ್ನು ಸಹ ನಮ್ಮ ಸ್ನೇಹಿತರು ಮಾಡ್ತಾರೆ ಅಂತ ನಾನು ಭಾವಿಸಿದ್ದೀನಿ.